ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವುದು ವಿಜ್ಞಾನ ಭೈರವ ತಂತ್ರ ಅನ್ನುವೊಂದು ಆ ತುಂಬಾನೇ ಆಳವಾದ ಪ್ರಾಚೀನ ಗ್ರಂಥದ ಆಯ್ದ ಭಾಗಗಳು. ಹೌದು. ಇದೊಂದು ಸಂಭಾಷಣೆ ಅಂತ ಕೇಳಿದ್ದೀನಿ. ಶಿವ ಮತ್ತು ದೇವಿ ಅಂದ್ರೆ ಪಾರ್ವತಿಯ ನಡುವೆ ನಡೆಯೋದು. ಇದ್ರಲ್ಲಿ ಧ್ಯಾನಕ್ಕೆ 112 ಬೇರೆ ಬೇರೆ ದಾರಿಗಳಿವೆಯಂತೆ. ಹೌದು, 112. ಇದರ ವಿಶೇಷತೆ ಏನು ಅಂದ್ರೆ ಇದು ಕೇವಲ ತತ್ವಶಾಸ್ತ್ರದ ಪುಸ್ತಕ ಅಲ್ಲ, ಅದಕ್ಕಿಂತ ಹೆಚ್ಚು. ಓ, ಇದೊಂದು ಪ್ರಾಯೋಗಿಕ ಕೈಪಡಿ, ಒಂದು ಪ್ರಾಕ್ಟಿಕಲ್ ಮ್ಯಾನ್ಯುವಲ್. ಇದರಲ್ಲಿ ಹೀಗಿರ್ಬೇಕು ಅಂತ ಬೋಧನೆ ಮಾಡೋದಕ್ಕಿಂತ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ನೇರವಾದ ತಂತ್ರಗಳನ್ನೇ ಕೊಟ್ಟಿದ್ದಾರೆ. ಸರಿ, ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ನೀವು ಹೇಳಿದ ಹಾಗೆ ಬರೀ ಬೋಧನೆಯಿಂದ ಬದಲಾವಣೆ ಆಗಲ್ಲ ಅನ್ನೋದು ಈ ಗ್ರಂಥದ ಮೂಲ ದೃಷ್ಟಿಕೋನ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಬರೀ ಮಾತುಗಳಿಂದ ಖಂಡಿತ ಮಾತುಗಳಿಂದ ಏನೂ ಆಗಲ್ಲ. ಪುಸ್ತಕದಲ್ಲಿ ಒಂದು ಅದ್ಭುತ ಹೋಲಿಕೆ ಇದೆ. ಒಂದು ಆಸ್ಪತ್ರೆಯನ್ನ ಕೇವಲ ಬೋಧಕರಿಗೆ ಅಂದ್ರೆ ಪ್ರೀಚರ್ಸ್ಗೆ ಕೊಟ್ರೆ ಏನಾಗುತ್ತೆ? ತಪ್ಪಿತಸ್ಥ ಅನ್ನೋ ಭಾರ. ಅದೇ, ಆ ಭಾರ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದು ತುಂಬಾ ಸರಿ. ಅಂದ್ರೆ ತಂತ್ರ ಅನ್ನೋದು ಆ ರೀತಿ ಬರೀ ಬೋಧನೆ ಮಾಡಲ್ಲ, ಬದಲಿಗೆ ರೋಗ ವಾಸಿ ಮಾಡೋಕೆ ಬೇಕಾದ ಔಷಧಿ ಅಥವಾ ಉಪಕರಣಗಳನ್ನು ಕೊಡುತ್ತೆ ಅಂತ ಅರ್ಥನಾ? ನಿಖರವಾಗಿ, ಎಕ್ಸಾಕ್ಟ್ಲಿ ಅದೇ ತಂತ್ರದ ದಾರಿ. ಇನ್ನು ಇದರ ಹೆಸರಲ್ಲೇ ಒಂದು ಆಳವಾದ ಅರ್ಥ ಇದೆ. ಹೌದು, ವಿಜ್ಞಾನ ಭೈರವ ತಂತ್ರ. ವಿಜ್ಞಾನ ಅಂದ್ರೆ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ. ಭೈರವ ಅಂದ್ರೆ ಭಯವನ್ನು ದಾಟಿದವನು ಅಥವಾ ದ್ವಂದ್ವಗಳನ್ನು ಮೀರಿದ ಸ್ಥಿತಿ. ಹೌದು, ದ್ವಂದ್ವಗಳು ಅಂದ್ರೆ ಸುಖ, ದುಃಖ, ಪ್ರೀತಿ, ದ್ವೇಷ, ಜನನ, ಮರಣ ಈ ಎಲ್ಲ ಜೋಡಿಗಳನ್ನು ಮೀರಿ ನಿಲ್ಲುವಂಥದ್ದು. ಹಾಗಾಗಿ ವಿಜ್ಞಾನ ಭೈರವ ತಂತ್ರ ಅಂದ್ರೆ ಪ್ರಜ್ಞೆಯ ಮೂಲಕ ಈ ದ್ವಂದ್ವಗಳನ್ನು ಮೀರುವ ವಿಜ್ಞಾನ. ಓ, ಇದು ಕುತೂಹಲಕಾರಿಯಾಗಿದೆ. ಸಾಮಾನ್ಯವಾಗಿ ಯೋಗ ಅಥವಾ ಝೆನ್ ಬಗ್ಗೆ ಮಾತಾಡುವಾಗ ಅಪ್ರಜ್ಞೆಯಿಂದ ಪ್ರಜ್ಞೆಯೆಡೆಗೆ ಅಂದ್ರೆ ಅನ್ಕಾನ್ಷಿಯಸ್ ಇಂದ ಕಾನ್ಷಿಯಸ್ ಆಗೋದ್ರ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ತಂತ್ರ ಇದಕ್ಕಿಂತ ಭಿನ್ನನಾ? ಹೌದು, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಯೋಗ, ಝೆನ್ ಎಲ್ಲವೂ ಅಪ್ರಜ್ಞೆಯಿಂದ ಪ್ರಜ್ಞೆಯ ಕಡೆಗೆ ಪ್ರಯಾಣ ಅಂತ ಹೇಳ್ತವೆ. ಆದ್ರೆ ತಂತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಅದು ಹೇಳುತ್ತೆ ಪ್ರಜ್ಞೆ ಮತ್ತು ಅಪ್ರಜ್ಞೆ ಕೂಡ ಒಂದು ದ್ವಂದ್ವವೇ. ಓಹ್, ಒಂದು ಇನ್ನೊಂದನ್ನು ಅವಲಂಬಿಸಿದೆ ಅಲ್ವಾ? ನೀವು ಪ್ರಜ್ಞೆಯಲ್ಲಿದ್ದೀರಿ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಅಪ್ರಜ್ಞೆ ಇರ್ಲೇಬೇಕು. ತಂತ್ರ ಹೇಳೋದು ಈ ಎರಡನ್ನೂ ದಾಟಿ ಆಚೆ ಹೋಗಿ ಕೇವಲ ಇರು ಅಂತ, ಜಸ್ಟ್ ಬಿ. ಕೇವಲ ಇರು. ಅದು ಕೇಳೋಕೆ ಸರಳ ಅನಿಸಿದರೂ ಬಹುಶಃ ಅದೇ ಎಲ್ಲಕ್ಕಿಂತ ಕಷ್ಟಕರವಾದ ಸ್ಥಿತಿ. ಖಂಡಿತ. ಸರಿ, ಹಾಗಾದ್ರೆ ಈ ಗ್ರಂಥದಲ್ಲಿ ಹೇಳಿರೋ ಕೆಲವು ಪ್ರಮುಖ ತಂತ್ರಗಳ ಒಳಗೆ ಇಳಿದು ನೋಡೋಣ. ಎಲ್ಲಿಂದ ಶುರು ಮಾಡೋಣ? ಬಹುಶಃ ನಮ್ಮೆಲ್ಲರ ದೊಡ್ಡ ಅಡೆತಡೆ ನಮ್ಮ ಮನಸ್ಸಿಂದಾನೆ. ಖಂಡಿತ, ಮನಸ್ಸಿನ ಬಗ್ಗೆನೇ ಶುರು ಮಾಡೋಣ. ಈ ಗ್ರಂಥ ಮನಸ್ಸನ್ನು ಒಂದು ಯಂತ್ರಕ್ಕೆ ಹೋಲಿಸುತ್ತೆ. ಒಂದು ಮಷೀನ್. ಹೌದು. ಹೇಗೆ ಒಂದು ಮರಕ್ಕೆ ಎಲೆಗಳು ಸಹಜವಾಗಿ ಬರ್ತವೋ ಹಾಗೆ ಮನಸ್ಸಿಗೆ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತಲೇ ಇರ್ತವೆ. ಅದರ ಕೆಲಸವೇ ಅದು. ಅದಕ್ಕೆ ನೀವು ಯಾವುದೇ ಒಂದು ವಿಷಯ ಕೊಡಿ, ಅದು ತಕ್ಷಣ ಅದನ್ನು ತುಂಡು ತುಂಡಾಗಿ ವಿಶ್ಲೇಷಿಸಿ ಅದರಿಂದ ನೂರಾರು ಪ್ರಶ್ನೆಗಳನ್ನು ಸೃಷ್ಟಿ ಮಾಡುತ್ತೆ. ಹೌದು, ಇದು 100% ನಿಜ. ರಾತ್ರಿ ಮಲ್ಗುವಾಗ ಯಾವುದೋ ಒಂದು ಸಣ್ಣ ಯೋಚನೆ ಬಂದ್ರೆ ಸಾಕು, ಬೆಳಗಾಗುವಷ್ಟರಲ್ಲಿ ಅದು 100 ಕವಲುಗಳಾಗಿ ನಮ್ಮನ್ನ ಕಾಡ್ತಿರುತ್ತೆ. ಅದೇ. ಹಾಗಾದ್ರೆ ನಾನು ಯಾರು ಅನ್ನೋ ದೊಡ್ಡ ಆಧ್ಯಾತ್ಮಿಕ ಪ್ರಶ್ನೆ ಇದೆಯಲ್ಲ, ಅದರ ಬಗ್ಗೆ ಈ ಗ್ರಂಥ ಏನ್ ಹೇಳುತ್ತೆ? ಸಾಧಕರು ವರ್ಷಗಟ್ಲೆ ಇದನ್ನೇ ಕೇಳ್ತಾ ಧ್ಯಾನ ಮಾಡ್ತಾರಲ್ವಾ? ಹೌದು. ಆದರೆ ಇಲ್ಲಿ ಒಂದು ಆಘಾತಕಾರಿ ಸತ್ಯವಿದೆ. ತಂತ್ರದ ಪ್ರಕಾರ ಏನು? ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲ. ಉತ್ತರವಿಲ್ವೇ? ಹಾಗಾದ್ರೆ ಯಾಕೆ ವರ್ಷಗಟ್ಲೆ ಧ್ಯಾನ ಮಾಡ್ಬೇಕು? ಯಾಕಂದ್ರೆ ಧ್ಯಾನದ ಗುರಿ ಉತ್ತರವನ್ನ ಕಂಡುಹಿಡಿಯೋದಲ್ಲ, ಬದಲಿಗೆ ಪ್ರಶ್ನೆಯನ್ನೇ ಕರಗಿಸ್ಬಿಡೋದು. ನೀವು ಆಳವಾಗಿ, ತೀವ್ರವಾಗಿ ಧ್ಯಾನ ಮಾಡ್ತಾ ಹೋದಂತೆ ಒಂದು ದಿನ ಪ್ರಶ್ನೆ ಕೇಳುವ ನೀವೇ ಇಲ್ಲವಾಗುತ್ತೀರಿ. ಓ, ಆ ಪ್ರಶ್ನೆ ತನ್ನಿಂತಾನೇ ಕರಗಿ ಹೋಗುತ್ತೆ. ಆ ಶೂನ್ಯ ಸ್ಥಿತಿಯೇ ಜ್ಞಾನೋದಯ. ಉತ್ತರ ಸಿಕ್ಕಿದ್ದಲ್ಲ, ಪ್ರಶ್ನೆಯೇ ಅಪ್ರಸ್ತುತವಾಯಿತು. ವಾಹ್! ಅಂದ್ರೆ ಸಮಸ್ಯೆಯನ್ನು ಪರಿಹರಿಸುವುದಲ್ಲ, ಸಮಸ್ಯೆಯೇ ಇಲ್ಲ ಅಂತ ಅರಿತುಕೊಳ್ಳುವುದು. ಹೌದು. ಇದು ಒಂದು ರೀತಿ ನಮ್ಮ ಮನಸ್ಸಿನ ಆಟವನ್ನೇ ಬುಡಮೇಲ್ ಮಾಡಿದ ಹಾಗೆ. ಇದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಈ ಮನಸ್ಸು, ಈ ಪ್ರಶ್ನೆಗಳನ್ನು ಕೇಳೋ ಮನಸ್ಸು ನಿಜವಾಗಿಯೂ ನಮ್ಮದೇನಾ? ಅದ್ಭುತವಾದ ಪ್ರಶ್ನೆ. ಈ ಗ್ರಂಥದ ಪ್ರಕಾರ ಖಂಡಿತ ಇಲ್ಲ. ಇಲ್ವೇ? ನಮ್ಮ ಮನಸ್ಸು ಅಂತ ನಾವು ಏನು ಅಂದುಕೊಂಡಿದ್ದೇವೆಯೋ ಅದು ನಮ್ಮದಲ್ಲ. ಅದು ನಮಗೆ ಸಮಾಜ, ನಮ್ಮ ಪೋಷಕರು, ಶಿಕ್ಷಕರು, ಸ್ನೇಹಿತರು ಇವರೆಲ್ಲರೂ ಸೇರಿಕೊಟ್ಟಿರುವ ಒಂದು ಉತ್ಪನ್ನ. ಅದು ಭೂತಕಾಲದ ನೆನಪುಗಳು ಮತ್ತು ಭವಿಷ್ಯದ ಆತಂಕಗಳ ಒಂದು ಸಂಗ್ರಹ ಅಷ್ಟೇ. ಒಂದು ನಿಮಿಷ,
ನಮ್ಮ ಮನಸ್ಸು ನಮ್ಮದಲ್ಲ ಅಂದ್ರೆ ಹಾಗಾದ್ರೆ ನಾವು ಯಾರು? ನಾವು ನಮ್ಮ ಯೋಚನೆಗಳೇ ಅಲ್ವಾ? ಅಲ್ಲ, ನಾವು ನಮ್ಮ ಯೋಚನೆಗಳನ್ನು ಗಮನಿಸುವವರು. ನೋಡಿ, ನಾವು ಬೇರೆ ಎಲ್ಲವನ್ನೂ ಅನುಮಾನಿಸುತ್ತೇವೆ. ಹೌದು. ರಾಜಕೀಯ, ಧರ್ಮ, ವಿಜ್ಞಾನ ಎಲ್ಲವನ್ನೂ. ಆದರೆ ನಮ್ಮ ಮನಸ್ಸನ್ನು ನಾವು ಎಂದಿಗೂ ಅನುಮಾನಿಸುವುದೇ ಇಲ್ಲ. ಅದು ಹೇಳಿದ್ದೆಲ್ಲ ವೇದವಾಕ್ಯ. ಆದ್ರೆ ಇದೇ ಮನಸ್ಸಲ್ವಾ ನಮ್ಮನ್ನು ದುಃಖ, ಆತಂಕ, ಭಯ ಅನ್ನೋ ನರಕಕ್ಕೆ ತಳ್ಳೋದು. ಸರಿ. ಹಾಗಾಗಿ ಯಾವುದನ್ನಾದರೂ ಅನುಮಾನಿಸೋದಾದ್ರೆ ಮೊದಲು ನಮ್ಮ ಮನಸ್ಸನ್ನೇ ಅನುಮಾನಿಸ್ಬೇಕು. ಓಕೆ. ಹಾಗಾದ್ರೆ ಮನಸ್ಸು ಸೃಷ್ಟಿಸುವ ಭಯಗಳೆಲ್ಲವೂ ಸುಳ್ಳು ಅಂತಾನಾ? ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ಹೆದರುವ ಹಾಗೆ. ಖಂಡಿತ. ಆ ಹೋಲಿಕೆ ಪರಿಪೂರ್ಣವಾಗಿದೆ. ಕತ್ತಲೆಯಲ್ಲಿ ಹಗ್ಗ ಹಾವಾಗಿ ಕಾಣ್ತೆ, ಹೃದಯ ಬಡಿತ ಜೋರಾಗುತ್ತೆ, ಬೆವರು ಬರುತ್ತೆ. ಎಲ್ಲವೂ ನಿಜವಾದ ಅನುಭವವೇ. ಹೌದು, ಅನುಭವ ನಿಜ. ಆದರೆ ವಾಸ್ತವದಲ್ಲಿ ಅಲ್ಲಿ ಹಾವು ಇರೋದೇ ಇಲ್ಲ. ನಮ್ಮ ಮನಸ್ಸು ಸೃಷ್ಟಿಸುವ ಬಹುತೇಕ ಸಮಸ್ಯೆಗಳು ಈ ಹಗ್ಗದ ಹಾವಿನ ಹಾಗೆ. ಬೆಳಕು ಬಂದಾಗ, ಅಂದ್ರೆ ಅರಿವು ಮೂಡಿದಾಗ, ಹಾವು ಮಾಯವಾಗಿ ಹಗ್ಗ ಮಾತ್ರ ಉಳಿಯುತ್ತೆ. ಸರಿ. ಹಾಗಾದ್ರೆ ಈ ಮನಸ್ಸು ಅನ್ನೋ ಗದ್ದಲವನ್ನು ದಾಟಿ ಆ ಅರಿವಿನ ಬೆಳಕನ್ನು ತಲುಪೋದು ಹೇಗೆ? ಈ ಪುಸ್ತಕದಲ್ಲಿ ಹೇಳೋ ಮೊದಲ ಟೆಕ್ನಿಕ್ ಯಾವುದು? ಅತ್ಯಂತ ಸರಳ, ಅತ್ಯಂತ ಸಹಜವಾದದ್ದು, ಆದರೆ ಅಷ್ಟೇ ಕಷ್ಟಕರವಾದದ್ದು ಕೂಡ. ಅದೇನು? ಅದುವೇ ಉಸಿರಾಟದ ಮೇಲೆ ಗಮನ ಇಡೋದು. ಉಸಿರಾಟ ಅಷ್ಟೇನಾ? ಸುಮ್ನೆ ಉಸಿರು ಒಳಗೆ ಬರೋದನ್ನು ಹೊರಗೆ ಹೋಗೋದನ್ನು ಗಮನಿಸೋದಾ? ಇದು ಕೇಳೋಕೆ ತುಂಬಾ ಸುಲಭ ಅನ್ಸುತ್ತೆ. ಹೌದು, ಕೇಳೋಕೆ ಸುಲಭ. ಆದರೆ ಒಂದು ವಿಚಿತ್ರ ನಿಯಮವಿದೆ. ಯಾವುದು ಅತಿ ಸಮೀಪವಿದೆಯೋ ಅದನ್ನು ಗಮನಿಸುವುದು ಅತಿ ಕಷ್ಟ. ನೋಡಿ, ನಾವು ಚಂದ್ರನ ಮೇಲೆ ಕಾಲಿಟ್ಟಿದ್ದೇವೆ, ಮಂಗಳನ ಅಂಗಳಕ್ಕೆ ನೌಕೆ ಕಳಿಸಿದ್ದೇವೆ. ಆದ್ರೆ 2 ನಿಮಿಷ ಸತತವಾಗಿ ನಮ್ಮ ಉಸಿರನ್ನು ಗಮನಿಸಲು ಹೇಳಿದ್ರೆ ಮನಸ್ಸು ಎಲ್ಲೆಲ್ಲೋ ಓಡಿ ಹೋಗುತ್ತೆ. ಯಾಕೆ? ಬಹುಶಃ ಅದು ತುಂಬಾ ಹತ್ರ ಇರೋದ್ರಿಂದನೇ ಇರ್ಬೋದು. ನಮ್ಮ ಮತ್ತು ನಮ್ಮ ಉಸಿರಿನ ನಡುವೆ ಅಂತರವೇ ಇಲ್ಲ. ಅದನ್ನು ಒಂದು ವಸ್ತುವಿನಂತೆ ದೂರದಿಂದ ನೋಡೋಕಾಗಲ್ಲ. ನಿಖರವಾಗಿ ಅದೇ ಕಾರಣ. ಈಗ ಈ ತಂತ್ರದ ನಿಜವಾದ ರಹಸ್ಯವನ್ನು ನೋಡೋಣ. ಕೇವಲ ಉಸಿರನ್ನು ಗಮನಿಸುವುದಷ್ಟೇ ಅಲ್ಲ. ಹೌದಾ? ಅದರ ಆಳ ಬೇರೆಯೇ ಇದೆ. ಉಸಿರು ಒಳಗೆ ಬಂದು ನಿಲ್ಲುವ ಒಂದು ಕ್ಷಣ ಮತ್ತು ಹೊರಗೆ ಹೋಗಿ ಮತ್ತೆ ನಿಲ್ಲುವ ಒಂದು ಕ್ಷಣ ಇದೆಯಲ್ವಾ? ಆ ಗ್ಯಾಪ್. ಹೌದು, ಆ ಗ್ಯಾಪ್. ಆ 2 ತಿರುವುಗಳು, ಆ ನಿಲುಗಡೆಯ ಕ್ಷಣಗಳು, ಅವು ಬಹಳ ಮುಖ್ಯ. ಆ ನಿಲುಗಡೆಯ ಕ್ಷಣಗಳಲ್ಲೇನು ವಿಶೇಷ? ಆ ಕ್ಷಣದಲ್ಲಿ ಉಸಿರಾಟ ನಿಂತಿರುತ್ತೆ. ನೀವು ಜೀವಂತವಾಗಿಯೂ ಇರುವುದಿಲ್ಲ, ಸತ್ತಂತೆಯೂ ಇರುವುದಿಲ್ಲ. ಆ ಒಂದು ಸಣ್ಣ ಅಂತರದಲ್ಲಿ ನೀವು ದೇಹವೂ ಅಲ್ಲ, ಮನಸ್ಸೂ ಅಲ್ಲ. ನೀವು ಕೇವಲ ಶುದ್ಧ ಅಸ್ತಿತ್ವ, ಪ್ಯೂರ್ ವಿಟ್ನೆಸ್ಸಿಂಗ್. ಆ ಕ್ಷಣದಲ್ಲಿ ನೀವು ಪ್ರಪಂಚದಿಂದ ಹೊರಬರ್ತೀರಿ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಇದೇ ತಂತ್ರದಿಂದ. ಇದನ್ನೇ ಅವರು ಆನಾಪಾನ ಸತಿ ಅಂತ ಕರೆದರು. ಅಂದ್ರೆ ಈ ತಂತ್ರ ಬುದ್ಧನಿಗಿಂತ ಹಳೆಯದು ಅಂತನಾ? ಹೌದು, ಇದು ಸಾವಿರಾರು ವರ್ಷಗಳ ಹಳೆಯದು. ಇದು ಯಾವುದೇ ಧರ್ಮಕ್ಕೂ ಸೇರಿದ್ದಲ್ಲ. ಇದು ಒಂದು ಶುದ್ಧ ವೈಜ್ಞಾನಿಕ ವಿಧಾನ. ಉಸಿರು ಒಳಗೆ ಬಂದು ಹೊರಗೆ ಹೋಗುವ ಆ ತಿರುವುಗಳಲ್ಲಿ, ಆ ಟರ್ನಿಂಗ್ ಪಾಯಿಂಟ್ಸ್ನಲ್ಲಿ ನೀವು ನಿಮ್ಮ ನಿಜ ಸ್ವರೂಪವನ್ನು ಕ್ಷಣಕಾಲ ನೋಡುತ್ತೀರಿ. ಆ ಕ್ಷಣವೇ ಜೀವನ ಮತ್ತು ಸಾವಿನ ಆಚೆಗಿನ ಅನುಭವ. ಹಾಗಾದರೆ ಇದೆಲ್ಲದ ಅರ್ಥವೇನು? ಜೀವನದಲ್ಲಿ ನಾವು ಇದೇ ರೀತಿ ದ್ವಂದ್ವಗಳ ನಡುವೆ ಸಿಕ್ಕಾಕೊಂಡಿರ್ತೇವೆ ಅಲ್ವಾ? ನಮ್ಮ ಮನಸ್ಸು ಒಂದು ಲೋಲಕದಂತೆ, ಒಂದು ಪೆಂಡುಲಂ ತರ ಅತ್ತಿಂದಿತ್ತ ಇತ್ತಿಂದತ್ತ ಹೊಯ್ದಾಡ್ಕಲೇ ಇರುತ್ತೆ. ಹೌದು, ಸರಿಯಾದ ಹೋಲಿಕೆ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನಿಮಗೆ ವಿಪರೀತ ಕೋಪ ಬರುತ್ತೆ. ಆಗ ಲೋಲಕ ಒಂದು ತುದಿಗೆ, ಅಂದ್ರೆ ಕೋಪದ ತುತ್ತ ತುದಿಗೆ ಹೋಗುತ್ತೆ. ಕೋಪವೆಲ್ಲ ಖರ್ಚಾದ್ಮೇಲೆ ನಿಮಗೆ ಪಶ್ಚಾತ್ತಾಪ, ದುಃಖ ಆಗುತ್ತೆ. ಆಗ ಲೋಲಕ ಇನ್ನೊಂದು ತುದಿಗೆ, ಅಂದ್ರೆ ರಿಗ್ರೆಟ್ ಕಡೆಗೆ ಚಲಿಸುತ್ತೆ. ಹೌದು, ಮತ್ತೆ ಶಕ್ತಿ ಸಂಗ್ರಹಿಸಿ ಮತ್ತೆ ಇನ್ನೊಂದು ದಿನ ಅದೇ ಕೋಪ ಮಾಡ್ಕೊಳ್ತೇವೆ. ಇದೊಂದು ಮುಗಿಯದ ಚಕ್ರ. ಸರಿ, ಈಗ ತಂತ್ರ ಏನ್ ಹೇಳುತ್ತೆ ಅಂದ್ರೆ, ಈ 2 ತುದಿಗಳಿಗೆ ಹೋಗ್ಬೇಡಿ. ಮಧ್ಯದಲ್ಲಿ ನಿಲ್ಬೇಕಾ? ಹೌದು, ಲೋಲಕವನ್ನು ಮಧ್ಯದಲ್ಲಿ ನಿಲ್ಲಿಸಿ. ಕೋಪ ಬಂದ್ರೆ ಬರಲಿ, ಅದನ್ನು ಗಮನಿಸಿ, ಆದರೆ ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಡಿ. ನಾನು ಕೋಪಿಷ್ಟ, ಇದು ನನ್ನ ಸದ್ಯದ ಸ್ಥಿತಿ ಅಂತ ಒಪ್ಪುಕೊಡಿ. ನೀವು ಮಧ್ಯದಲ್ಲುಳಿದರೆ ಲೋಲಕಕ್ಕೆ ಇನ್ನೊಂದು ತುದಿಗೆ ಹೋಗಲು ಬೇಕಾದ ಶಕ್ತಿಯೇ ಸಿಗೋದಿಲ್ಲ. ಕ್ರಮೇಣ ಆ ಚಕ್ರವೇ ನಿಂತೋಗುತ್ತೆ. ಒಂದು ನಿಮಿಷ, ಇದು ಕೇಳೋಕೆ ಸ್ವಲ್ಪ ಅಪಾಯಕಾರಿ ಅನ್ಸತ್ತೆ. ನನ್ನ ಕೋಪವನ್ನು ನಾನು ಒಪ್ಕೊಂಡ್ರೆ ನಾನು ಇನ್ನಷ್ಟು ಕೋಪಿಷ್ಟ, ಕೆಟ್ಟ ವ್ಯಕ್ತಿ ಆಗಿಬಿಡೋದಿಲ್ವೇ? ಸಮಾಜದಲ್ಲಿ ಬಾಳೋದು ಹೇಗೆ? ಇಲ್ಲ, ಇಲ್ಲಿ ಒಪ್ಪುಕೊಳ್ಳುವುದು ಅಂದ್ರೆ ಅದನಂತೆ ವರ್ತಿಸುವುದು, ಅಂದ್ರೆ ಇಂಡಲ್ಜೆನ್ಸ್ ಅಂತೆ ಅಲ್ಲ, ಅಥವಾ ಅದನ್ನು ಅದುಮಿಡುವುದು, ಸಪ್ರೆಷನ್ ಅಂತಲೂ ಅಲ್ಲ.
ಹಾಗಾದ್ರೆ ಗಮನಿಸುವುದು, ವಿಟ್ನೆಸ್ಸಿಂಗ್. ನೀವು ನಿಮ್ಮ ಕೋಪವನ್ನು, ಕಾಮವನ್ನು, ಲೋಭವನ್ನು ದಮನ ಮಾಡಿದರೆ ಅದು ನಿಮ್ಮ ಅಪ್ರಜ್ಞೆಯಲ್ಲಿ ಹೋಗಿ ಕೂತು ಇನ್ನಷ್ಟು ಶಕ್ತಿಶಾಲಿಯಾಗಿ ಹೊರಬರುತ್ತೆ. ಆದರೆ ನೀವು ಅದನ್ನು ಪೂರ್ಣವಾಗಿ ತೀರ್ಪು ನೀಡದೆ ಗಮನಿಸಿದ್ರೆ ಅದರ ಶಕ್ತಿ ಕರಗಿ ಹೋಗುತ್ತೆ, ನಿಮ್ಮ ಅಹಂ ಕರಗುತ್ತೆ. ಓಕೆ, ಅಂದ್ರೆ ಭಾವನೆಗಳ ಜೊತೆ ಯುದ್ಧ ಮಾಡುವ ಬದಲು ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು. ಹೌದು, ತಂತ್ರದ ಗುರಿಯೇ ಪ್ರೀತಿಯನ್ನು ಧ್ಯಾನವಾಗಿ ಪರಿವರ್ತಿಸುವುದು. ಇಬ್ಬರು ಪ್ರೇಮಿಗಳು ಪ್ರೀತಿಯ ಆಳವಾದ ಕ್ಷಣದಲ್ಲಿದ್ದಾಗ ಅಲ್ಲಿ ಇಬ್ಬರೂ ಇರುವುದಿಲ್ಲ, ಒಂದು ಮಾತ್ರ ಇರುತ್ತೆ. ಅಹಂ ಕರಗಿ ಹೋಗಿರುತ್ತೆ. ಮನಸ್ಸು ನಿಂತಿರುತ್ತೆ. ಹೌದು, ಮನಸ್ಸು ನಿಂತಿರುತ್ತೆ. ಅದು ಒಂದು ಧ್ಯಾನದ ಸ್ಥಿತಿ. ತಂತ್ರದ ಪ್ರಕಾರ ಈ ಲೌಕಿಕ ಆಯಾಮವನ್ನು ಮೀರಿ ಶಾಶ್ವತವಾದ್ದನ್ನು ಪ್ರವೇಶಿಸಲು ಪ್ರೀತಿಯ ಅತ್ಯಂತ ಸಹಜವಾದ ಬಾಗಿಲು. ಈ ಒಪ್ಪಿಕೊಳ್ಳುವಿಕೆ, ಮಧ್ಯದಲ್ಲಿ ಉಳಿಯುವುದು, ಇದೆಲ್ಲ ಒಂದು ರೀತಿಯಲ್ಲಿ ಶರಣಾಗತಿ ಅಲ್ವಾ? ನಮ್ಮ ಅಹಮ್ಮನ್ನು ಬದಿಗಿಟ್ಟು ಇರುವ ಸ್ಥಿತಿಗೆ ಶರಣಾಗೋದು. ಖಂಡಿತ. ಅಹಂಕಾರ ಯಾವಾಗಲೂ ಪರ್ವತದ ಶಿಖರದಂತೆ ಎಲ್ಲಕ್ಕಿಂತ ಎತ್ತರದಲ್ಲಿ ಒಂಟಿಯಾಗಿ ನಿಲ್ಲಲು ಬಯಸುತ್ತೆ. ಆದರೆ ಶರಣಾಗತಿ ಅನ್ನೋದು ಕಣಿವೆಯ ಹಾಗೆ ಆಳ ಮತ್ತು ಎಲ್ಲವನ್ನೂ ತನ್ನೊಳಗೆ ಬರಮಾಡಿಕೊಳ್ಳುವಂಥದ್ದು. ನೀವು ಕಣಿವೆಯಾದಾಗ ಇಡೀ ಅಸ್ತಿತ್ವದ ನದಿ ನಿಮ್ಮೊಳಗೆ ಹರಿಯಲು ಶುರುವಾಗುತ್ತೆ. ಹಾಗಾದ್ರೆ ಒಬ್ಬ ಗುರುವಿಗೆ ಅಥವಾ ಒಂದು ತಂತ್ರಕ್ಕೆ ಸಂಪೂರ್ಣವಾಗಿ ಶರಣಾದಾಗಾನೂ ಇದೇ ಅನುಭವ ಆಗುತ್ತಾ? ಅದೇ ಕೆಲವೊಮ್ಮೆ ಒಂದು ಧ್ಯಾನದ ತಂತ್ರ ಶುರು ಮಾಡಿದ್ಮೇಲೆ ಶಾಂತಿ ಸಿಗುವ ಬದಲು ಮನಸ್ಸು ಇನ್ನಷ್ಟು ವಿಚಲಿತ, ಗೊಂದಲಕ್ಕೆ ಒಳಗಾದ ಹಾಗೆ ಆಗುತ್ತೆ. ಯಾಕೆ ಹೀಗೆ? ಅದೊಂದು ಒಳ್ಳೆ ಸಂಕೇತ. ಹೌದಾ? ಹೌದು. ಒಂದು ತಂತ್ರ ನಿಮಗೆ ಸರಿಯಾಗಿ ಕೆಲಸ ಮಾಡ್ತಿದೆ ಅಂದ್ರೆ ಆರಂಭದಲ್ಲಿ ನಿಮಗೆ ಶಾಂತಿ ಸಿಗುವುದಿಲ್ಲ. ಬದಲಿಗೆ ನೀವು ಮೊದಲಿಗಿಂತ ಹೆಚ್ಚು ವಿಚಲಿತರಾಗ್ತೀರಿ. ಯಾಕೆ? ಯಾಕೆಂದ್ರೆ ನಿಮ್ಮ ಹಳೆಯ ಚೌಕಟ್ಟು, ನಿಮ್ಮ ಹಳೆಯ ವ್ಯಕ್ತಿತ್ವ, ನಿಮ್ಮ ನಂಬಿಕೆಗಳು ಎಲ್ಲವೂ ಒಡೆದು ಬೀಳ್ತಿರ್ತವೆ. ಆ ಹಳೆ ಮನೆ ಬೀಳುವಾಗ ಗದ್ದಲ ಆಗೋದು ಸಹಜ. ಹೊಸದು ನಿರ್ಮಾಣವಾಗುವ ಮೊದಲು ಹಳೆಯದು ನಾಶವಾಗಲೇಬೇಕು. ಓ. ಪ್ರಾರ್ಥನೆ ನಮಗೆ ಸಮಾಧಾನ ಕೊಡ್ಬೋದು, ಆದರೆ ಧ್ಯಾನ ನಮ್ಮನ್ನು ಪರಿವರ್ತಿಸ್ತದೆ. ಪರಿವರ್ತನೆ ಯಾವಾಗಲೂ ಒಂದು ಸಣ್ಣ ಬಿಕ್ಕಟ್ಟಿನ ಮೂಲಕವೇ ನಡೆಯೋದು. ಇದೆಲ್ಲವೂ ನಮ್ಮ ಕೇಂದ್ರವನ್ನು ಕಂಡುಕೊಳ್ಳುವುದರ ಬಗ್ಗೆನೇ ಅನ್ಸುತ್ತೆ. ನಮ್ಮ ನಿಜವಾದ ಕೇಂದ್ರ ಎಲ್ಲಿದೆ? ಪ್ರತಿಯೊಂದು ಜೀವಿಯೂ ಒಂದು ಕೇಂದ್ರವನ್ನು ಹೊಂದಿರುತ್ತೆ. ಜಪಾನ್ನ ಝೆನ್ ಪರಂಪರೆಯಲ್ಲಿ ಅದನ್ನು ಹರ ಅಂತ ಕರೀತಾರೆ. ಹರ? ಹೌದು, HARA. ಅದು ನಮ್ಮ ಹೊಕ್ಕುಳಿನಿಂದ ಸುಮಾರು 2 ಇಂಚು ಕೆಳಗಿರುವ ಒಂದು ಶಕ್ತಿ ಕೇಂದ್ರ. ಒಂದು ಸಂದರ್ಭವನ್ನ ಕಲ್ಪಿಸ್ಕೊಳ್ಳಿ. ನೀವು ರಸ್ತೆ ದಾಡ್ತಿದ್ದೀರಿ, ಇದ್ದಕ್ಕಿದ್ದಂತೆ ಒಂದು ಕಾರು ವೇಗವಾಗಿ ನಿಮ್ ಕಡೆಗೆ ಬರುತ್ತೆ. ಆಗ ಯೋಚನೆ ಮಾಡೋಕೆ ಸಮಯವೇ ಇರೋದಿಲ್ಲ, ತಕ್ಷಣ ಪಕ್ಕಕ್ಕೆ ಜಿಗಿತೀವಿ. ಸರಿ, ಆ ಕ್ಷಣದಲ್ಲಿ ಏನಾಯ್ತು? ನೀವು ಒಂದು ಕಾರ್ ಬರ್ತಿದೆ, ನಾನು ಪಕ್ಕಕ್ಕೆ ಸರಿಬೇಕು ಅಂತ ಯೋಚನೆ ಮಾಡಿದ್ರಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲ. ಯೋಚನೆ ಬರುವ ಮೊದಲೇ ನಿಮ್ಮ ದೇಹ ಕಾರ್ಯಪ್ರವೃತ್ತವಾಗಿತ್ತು. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ನಿಂತು ಹೋಗಿತ್ತು. ನಿಮ್ಮ ಶಕ್ತಿ ನಿಮ್ಮ ತಲೆಯಿಂದ ಹರ ಕೇಂದ್ರಕ್ಕೆ ಇಳಿದಿತ್ತು. ಓಕೆ. ವೇಗವಾಗಿ ಕಾರು ಚಲಾಯಿಸುವಾಗ, ಜೂಜಾಡುವಾಗ ಅಥವಾ ಯಾವುದಾದ್ರೂ ಅಪಾಯಕಾರಿ ಸಾಹಸ ಮಾಡುವಾಗ ಸಿಗೋ ರೋಮಾಂಚನ ಇದೆಯಲ್ಲ, ಅದರ ಹಿಂದಿನ ಕಾರಣವೂ ಇದೆ. ಮನಸ್ಸು ನಿಂತಾಗ ನಾವು ನಮ್ಮ ಕೇಂದ್ರಕ್ಕೆ ಹತ್ತಿರವಾಗ್ತೇವೆ. ಅಂದ್ರೆ ಈ ಎಲ್ಲ 112 ತಂತ್ರಗಳ ಅಂತಿಮ ಉದ್ದೇಶ ಒಂದೇ ಅಂತಾನಾ? ಹೌದು, ಉದ್ದೇಶ ಒಂದೇ. ನಮ್ಮ ಶಕ್ತಿ ಹೀಗೆ ಮನಸ್ಸಿನ ಯೋಚನೆಗಳಲ್ಲಿ ಚದುರಿ ಹೋಗುವ ಬದಲು ಅದನ್ನು ನಮ್ಮ ಕೇಂದ್ರದಲ್ಲಿ ಒಗ್ಗೂಡಿಸುವುದು. ಆ ಕೇಂದ್ರೀಕೃತ ಶಕ್ತಿಯೇ ಒಂದು ಆಧ್ಯಾತ್ಮಿಕ ಪರಮಾಣುವಿದ್ದಂತೆ. ಅದು ಸ್ಫೋಟಗೊಂಡಾಗ ನೀವು ಅಸ್ತಿತ್ವದೊಂದಿಗೆ ಒಂದಾಗುತ್ತೀರಿ. ದಾರಿಗಳು ಬೇರೆ ಬೇರೆ, ಆದರೆ ತಲುಪುವ ಗುರಿ ಮಾತ್ರ ಒಂದೇ, ನಿಮ್ಮ ಕೇಂದ್ರವನ್ನು ತಲುಪುವುದು. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯಿಂದ ನಾವು ತಿಳಿದುಕೊಂಡ ಪ್ರಮುಖ ವಿಷಯವೆಂದರೆ, ವಿಜ್ಞಾನ ಭೈರವ ತಂತ್ರ ಅನ್ನೋದು ಕೇವಲ ನಂಬಿಕೆಗಳ ವ್ಯವಸ್ಥೆ ಅಲ್ಲ, ಅದೊಂದು ಪ್ರಾಯೋಗಿಕ ವಿಜ್ಞಾನ. ಹೌದು, ಪ್ರಾಯೋಗಿಕ ವಿಜ್ಞಾನ. ಅದು ನೀವು ಹೀಗಿರಬೇಕು ಅಂತ ನೈತಿಕ ಪಾಠ ಮಾಡುವುದಿಲ್ಲ, ಬದಲಾಗಿ ನೀವು ಹೀಗೆ ಪರಿವರ್ತನೆಯಾಗಬಹುದು ಎಂಬುದಕ್ಕೆ ನೇರವಾದ ವೈಜ್ಞಾನಿಕವಾದ ತಂತ್ರಗಳನ್ನು ನೀಡುತ್ತೆ. ಹೌದು, ಅದು ಉಸಿರಾಟದ ಅರಿವಿನ ಮೂಲಕವಾಗಿರಬಹುದು, ಭಾವನೆಗಳನ್ನು ದಮನಿಸದೆ ಒಪ್ಪಿಕೊಳ್ಳುವುದರ ಮೂಲಕವಾಗಿರಬಹುದು, ಅಥವಾ ಜೀವನದ ದ್ವಂದ್ವಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳುವುದರ ಮೂಲಕವಾಗಿರಬಹುದು. ಅಂತಿಮ ಗುರಿ ನಮ್ಮ ಸಹಜ ಸ್ಥಿತಿಯನ್ನು, ಕಳೆದುಹೋದ ನಮ್ಮ ಮೂಲ ಸ್ವರೂಪವನ್ನು ಮರುಶೋಧಿಸುವುದಾಗಿದೆ. ನಮ್ಮ ಮೂಲ ಸ್ವರೂಪ. ತುಂಬ ಸುಂದರವಾದ ಮಾತು. ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರು ಯೋಚಿಸಲು ಒಂದು ಅಂತಿಮ ವಿಷಯವನ್ನು ಬಿಟ್ಟುಹೋಗೋಣ. ಖಂಡಿತ. ಈ ಗ್ರಂಥದ ಪ್ರಕಾರ ನಾವು ಹುಟ್ಟಿದಾಗಿನಿಂದ ಸಮಾಜವು ನಮ್ಮನ್ನು ಕೃತಕರನ್ನಾಗಿ ಮಾಡಲು ತರಬೇತಿ ನೀಡುತ್ತೆ.
ಹೌದು. ನಗಬೇಕಾದಾಗ ನಗುವುದು, ಅಳುಬೇಕಾದಾಗ ಅಳುವುದು, ಹೀಗೇ ಇರಬೇಕು. ಹೀಗೆ ನಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಚಿ ಸಮಾಜಕ್ಕೆ ಬೇಕಾದ ಸುಳ್ಳು ಮುಖವಾಡಗಳನ್ನು ಧರಿಸಲು ಕಲಿಸುತ್ತೆ. ಇದನ್ನು ಝೆನ್ ಪರಂಪರೆಯಲ್ಲಿ ಮೂಲಮುಖ ಒರಿಜಿನಲ್ ಫೇಸ್ ಅಂತ ಕರೀತಾರೆ. ಓ, ಮೂಲಮುಖ. ಹಾಗಾದ್ರೆ ಕೇಳುಗರು ಒಂದು ಕ್ಷಣ ಯೋಚಿಸಬೇಕಾದ ವಿಷಯ ಇದು. ಒಂದು ವೇಳೆ ಕೇವಲ ಒಂದು ಕ್ಷಣವಾದರೂ ಯಾವುದೇ ಮುಖವಾಡವಿಲ್ಲದೆ, ಯಾರನ್ನೂ ಮೆಚ್ಚಿಸುವ ಪ್ರಯತ್ನವಿಲ್ಲದೆ ಸಂಪೂರ್ಣ ಸಹಜವಾಗಿ ನಿಮ್ಮ ಮೂಲ ಮುಖದೊಂದಿಗೆ ಬದುಕಿದರೆ ಹೇಗಿರಬಹುದು? ಆ ಒಂದು ಕ್ಷಣದ ಅನುಭವವೇನು?